ಹೆಲ್ಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ಸ್ವಾಗತ. ಇವತ್ತು ನಮ್ಮೆಲ್ಲರ ಮನೆಯಲ್ಲಿರೋ ಫ್ರಿಡ್ಜ್ ಇದೆಯಲ್ಲ, ಅದನ್ನ ಮಾಸ್ಟರ್ ಮಾಡೋದು ಹೇಗೆ ಅಂತ ನೋಡೋಣ. ಅಂದ್ರೆ ನಮ್ಮ ಆಹಾರವನ್ನ ಫ್ರೆಶ್ ಆಗಿ, ಆರೋಗ್ಯಕರವಾಗಿ ಮತ್ತೆ ಸೇಫ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಮ್ಮಲ್ಲಿ ಚಾನಾ ಮಂದಿ ಮಾಡೋ ಒಂದು ದೊಡ್ಡ ತಪ್ಪಿನ ಬಗ್ಗೆ ಮಾತಾಡೋಣ. ಅಚ್ಚಾ, ಒಂದು ಪ್ರಶ್ನೆ. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಮ್ಮ ಫ್ರಿಡ್ಜ್ ನಿಜಕ್ಕೂ ಫ್ರಿಡ್ಜ್ ಆಗಿ ಕೆಲಸ ಮಾಡ್ತಿದ್ಯಾ ಅಥವಾ ಅದೊಂದು ಎಲ್ಲವನ್ನೂ ತಂದು ಸುರಿಯೋ ಸ್ಟೋರ್ ರೂಮ್ ಆಗಿಬಿಟ್ಟಿದ್ಯಾ? ನೋಡಿ ಈ ಫೋಟೋನ. ಹೀಗೆ ಫ್ರಿಡ್ಜನ್ನು ಒಂದು ಸ್ಟೋರ್ ರೂಮ್ ತರ ಬಳಸ್ತಾ ಇದ್ರೆ ಅದು ತುಂಬಾನೇ ದೊಡ್ಡ ತಪ್ಪು. ಕಾವೇರಿ ಆಸ್ಪತ್ರೆ ಅವರೇ ಹೇಳೋ ಪ್ರಕಾರ ಈ ಅಭ್ಯಾಸದಿಂದ ಆಹಾರ ಹಾಳಾಗೋದು ಮಾತ್ರವಲ್ಲ, ನಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀಳಬಹುದು. ಸೊ ಹುಷಾರಾಗಿರ್ಬೇಕು. ಸರಿ, ಹಾಗಾದ್ರೆ ಫ್ರಿಡ್ಜ್ನಿಂದ ತಕ್ಷಣ ಆಚೆ ಇಡಬೇಕಾದ 10 ವಸ್ತುಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇದು ಆಲೂಗಡ್ಡೆ. ಇದನ್ನ ಫ್ರಿಡ್ಜ್ನಲ್ಲಿಟ್ರೆ ಅದರೊಳಗಿನ ಪಿಷ್ಟ ಅಥವಾ ಸ್ಟಾರ್ಚ್ ಇದೆಯಲ್ಲ, ಅದು ಸಕ್ಕರೆಯಾಗಿ ಬದಲಾಗತ್ತೆ. ಇದರಿಂದ ಆಲೂಗಡ್ಡೆ ಅಡುಗೆ ಮಾಡಿದಾಗ ಸಿಹಿ ಸಿಹಿಯಾಗಿ ಒಂಥರ ಮರಳು ಟೆಕ್ಸ್ಚರ್ ಕೊಡುತ್ತೆ, ರುಚಿನೇ ಹಾಳಾಗುತ್ತೆ. ಅಷ್ಟೇ ಅಲ್ಲ, ಇದರಿಂದ ಒಂದು ಆರೋಗ್ಯದ ಸಮಸ್ಯೆ ಕೂಡ ಇದೆ. ನೋಡಿ, ರಿಯಲ್ ಸಿಂಪಲ್ ಹೇಳೋ ಪ್ರಕಾರ ಫ್ರಿಡ್ಜ್ನಲ್ಲಿಟ್ಟ ಆಲೂಗಡ್ಡೆಯನ್ನ ಫ್ರೈ ಮಾಡೋ ಹಾಗೆ ಹೆಚ್ಚು ಬಿಸಿಯಲ್ಲಿ ಬೇಯಿಸಿದಾಗ ಅಕ್ರಿಲ್ಮೈಡ್ ಅನ್ನೋ ಒಂದು ಕೆಮಿಕಲ್ ಉತ್ಪತ್ತಿಯಾಗುತ್ತಂತೆ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎರಡನೇದು ಈರುಳ್ಳಿ. ಫ್ರಿಡ್ಜ್ನ ತೇವಾಂಶಕ್ಕೆ ಈರುಳ್ಳಿ ಮೆತ್ತಗಾಗಿ ಬೂಸ್ಟ್ ಹಿಡಿದುಬಿಡುತ್ತೆ. ಅಷ್ಟೇ ಅಲ್ಲ, ಅದರಿಂದ ಬರೋ ಗ್ಯಾಸ್ ಪಕ್ಕದಲ್ಲಿಟ್ಟಿರೋ ಆಲೂಗಡ್ಡೆನ ಕೂಡ ಬೇಗ ಹಾಳು ಮಾಡುತ್ತೆ. ಸೊ ಎರಡಕ್ಕೂ ಡೇಂಜರ್. ಮೂರನೇದು ಬೆಳ್ಳುಳ್ಳಿ. ಇದನ್ನ ಫ್ರಿಡ್ಜ್ನಲ್ಲಿಟ್ರೆ ರಬ್ಬರ್ ತರ ಆಗ್ಬಿಡುತ್ತೆ, ಜೊತೆಗೆ ಬೇಗ ಮೊಳಕೆ ಬರೋಕೆ ಶುರು ಆಗತ್ತೆ, ಅದರ ಅಸಲಿ ಘಾಟು ಹೊರಟೋಗುತ್ತೆ. ನಂಬರ್ 4, ಟೊಮ್ಯಾಟೊ. ಹೌದು, ಕಾವೇರಿ ಆಸ್ಪತ್ರೆಯವರೇ ಹೇಳೋ ಪ್ರಕಾರ ಫ್ರಿಡ್ಜಿನ ಚಳಿ ಟೊಮ್ಯಾಟೊ ಒಳಗಿನ ಪದರಗಳನ್ನ ಹಾಳು ಮಾಡ್ಬಿಡತ್ತೆ. ಇದರಿಂದ ಅದು ರುಚಿಯನ್ನೂ ಕಳೆದುಕೊಂಡು ನೀರಾಗಿ ಬಿಡುತ್ತೆ. ಐದನೇದು ಬ್ರೆಡ್. ಎಲ್ರೂ ಮಾಡೋ ತಪ್ಪು ಇದು. ಫ್ರಿಡ್ಜ್ನಲ್ಲಿ ಬ್ರೆಡ್ ಇಟ್ರೆ ಅದನ್ನು ಫ್ರೆಶ್ ಆಗಿರುತ್ತೆ ಅಂಡ್ಕೊಳ್ತೀವಿ, ಆದ್ರೆ ಉಲ್ಟಾ ಆಗತ್ತೆ. ಫ್ರಿಡ್ಜ್ನೊಳಗಿನ ಒಣ ಗಾಳಿ ಬ್ರೆಡ್ನಲ್ಲಿರೋ ತೇವಾಂಶವನ್ನ ಕದ್ದ ಹಾಗೆ ಹೀರ್ಕೊಂಡು ಅದನ್ನ ಬೇಗ ಒಣಗಿಸಿ ಹಳಸಲಾಗುವಂತೆ ಮಾಡುತ್ತೆ. ಆರನೇದು ಬಾಳೆಹಣ್ಣು. ಬಾಳೆಹಣ್ಣು ಒಂದು ಟ್ರಾಪಿಕಲ್ ಹಣ್ಣು, ಅಂದ್ರೆ ಉಷ್ಣವಲಯದ್ದು. ಅದಕ್ಕೆ ಜಾಸ್ತಿ ಚಳಿ ತಡ್ಕೊಳ್ಳಕ್ಕೆ ಆಗಲ್ಲ. ಕಾಯಿ ಬಾಳೆಹಣ್ಣನ್ನ ಫ್ರಿಡ್ಜ್ನಲ್ಲಿಟ್ರೆ ಅದು ಹಣ್ಣಾಗೋದೇ ಇಲ್ಲ. ಆ ಹಣ್ಣಾಗಿದ್ದನ್ನ ಇಟ್ರೆ ಸಿಪ್ಪೆ ಪೂರ್ತಿ ಕಪ್ಪಾಗ್ಬಿಡತ್ತೆ. ಏಳನೇದು ಜೇನುತುಪ್ಪ. ಜೇನುತುಪ್ಪಕ್ಕೆ ಫ್ರಿಡ್ಜ್ನ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅದು ಒಂದು ನ್ಯಾಚುರಲ್ ಪ್ರಿಸರ್ವೇಟಿವ್. ಹೊರಗಡೆ ಇಟ್ರೆ ಏನೂ ಆಗಲ್ಲ, ಫ್ರಿಡ್ಜ್ನಲ್ಲಿಟ್ರೆ ಮಾತ್ರ ಅದು ಹರಳುಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ಅಷ್ಟೇ. ಎಂಟನೇದು ಕಾಫಿ. ಕಾಫಿ ಪೌಡರ್ ಅಥವಾ ಬೀಜಗಳು ಒಂದು ಸ್ಪಾಂಜ್ ಇದ್ದಂಗೆ. ಫ್ರಿಡ್ಜಲ್ಲಿರೋ ಬೇರೆಲ್ಲ ಪದಾರ್ಥಗಳ ವಾಸನೆಯನ್ನ ಹೀರ್ಕೊಂಡ್ಬಿಡುತ್ತೆ. ಆಮೇಲೆ ನಿಮ್ಮ ಬೆಳಗಿನ ಕಾಫಿಯ ಪರಿಮಳ ಮತ್ತು ರುಚಿ ಎರಡೂ ಗೋವಿಂದ. 9ನೇದು ಶುಂಠಿ. ಎಬಿಪಿ ದೇಸಂ ಅವರ ಪ್ರಕಾರ ಶುಂಠಿಯನ್ನ ಫ್ರಿಡ್ಜ್ನಲ್ಲಿ ಇಟ್ರೆ ಅದಕ್ಕೆ ಬೂಸ್ಟ್ ಬರೋ ಸಾಧ್ಯತೆ ಜಾಸ್ತಿ. ಅಷ್ಟೇ ಅಲ್ಲ, ಅದರ ಮುಖ್ಯವಾದ ಔಷಧೀಯ ಗುಣಗಳು ಕಡಿಮೆ ಆಗ್ತವೆ. 10ನೇದು ನಿಂಬೆಹಣ್ಣು. ಇದನ್ನ ಫ್ರಿಡ್ಜ್ನಲ್ಲಿಟ್ರೆ ಸಿಪ್ಪೆ ಬಣ್ಣ ಬದಲಾಗಿ ಒಣಗಿದ ಹಾಗಾಗ್ಬಿಡುತ್ತೆ, ಮತ್ತೆ ಅದರೊಳಗಿನ ರಸ ಕೂಡ ಕಮ್ಮಿಯಾಗುತ್ತೆ. ಸೊ ಹೊರಗಿಡೋದೇ ಬೆಸ್ಟ್. ಸರಿ, ಯಾವ ವಸ್ತುಗಳನ್ನು ಹೊರಗಿಡಬೇಕು ಅಂತ ಗೊತ್ತಾಯ್ತು. ಈಗ ಫ್ರಿಡ್ಜ್ ಒಳಗಿರೋದನ್ನ ಹೇಗೆ ಸರಿಯಾಗಿ ಮ್ಯಾನೇಜ್ ಮಾಡೋದು ಅಂತ ನೋಡೋಣ. ನೋಡಿ, USFDA ಪ್ರಕಾರ ಕೆಲವು ಸಿಂಪಲ್ ರೂಲ್ಸ್ ಇವೆ. ಮೊದಲನೇದು, ನಿಮ್ಮ ಫ್ರಿಡ್ಜ್ ಟೆಂಪರೇಚರ್ ಯಾವಾಗ್ಲೂ 4 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಇನ್ನೊಂದು, ಫ್ರಿಡ್ಜ್ ಅನ್ನು ಪೂರ್ತಿ ತುರ್ಕೋಬೇಡಿ, ತಣ್ಣನೆ ಗಾಳಿ ಓಡಾಡೋಕೆ ಸ್ವಲ್ಪ ಜಾಗ ಬೇಕೇ ಬೇಕು. ಇದು ತುಂಬಾ ಮುಖ್ಯವಾದ ಪಾಯಿಂಟ್, ಗಮನ ಇಟ್ಟು ಕೇಳಿ. ಹಸಿ ಮಾಂಸ, ಚಿಕನ್ ಅಥವಾ ಮೀನನ್ನ ಯಾವಾಗ್ಲೂ ಫ್ರಿಡ್ಜ್ನ ಅತಿ ಕೆಳಗಿನ ಶೆಲ್ಫ್ನಲ್ಲೇ ಇಡಬೇಕು. ಯಾಕಂದ್ರೆ ಒಂದು ವೇಳೆ ಅದರಿಂದ ರಸ ಲೀಕ್ ಆದ್ರೆ ಅದು ಬೇರೆ ಅಡುಗೆ ಮಾಡಿದ ಆಹಾರದ ಮೇಲೆ ಬಿದ್ದು ಕಾಯಿಲೆ ಬರೋದನ್ನ ತಡೀಬಹುದು. ಇದು ಸೇಫ್ಟಿಗೆ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಉಳಿದ ಊಟದ ವಿಷಯಕ್ಕೆ ಬಂದ್ರೆ, ಡೆಲಾವೇರೆ ವಿಶ್ವವಿದ್ಯಾಲಯದ ಪ್ರಕಾರ ಪ್ರತಿಯೊಂದಕ್ಕೂ ಒಂದು ಟೈಮ್ ಲೈನ್ ಇರುತ್ತೆ. ಸಾಮಾನ್ಯವಾಗಿ ಬೇಯಿಸಿದ ಮಾಂಸ, ಸೂಪ್ ಅಥವಾ ಪಿಜ್ಜಾ ಇಂಥವನ್ನೆಲ್ಲ 3 ರಿಂದ 4 ದಿನಗಳ ಒಳಗಡೆನೇ ತಿಂದು ಮುಗಿಸ್ಬೇಕು. ಅದಕ್ಕಿಂತ ಜಾಸ್ತಿ ದಿನ ಇಡೋದು ಸೇಫ್ ಅಲ್ಲ. ಸರಿ, ನಿಮ್ಗೋಸ್ಕರ ಇಲ್ಲೊಂದು ಬೋನಸ್ ಟಿಪ್. ಇದು ಫ್ರಿಡ್ಜ್ ಒಳಗೇನ್ ಇಡಬೇಕು ಅನ್ನೋದ್ರ ಬಗ್ಗೆ ಅಲ್ಲ, ಬದಲಾಗಿ ಫ್ರಿಡ್ಜ್ ಮೇಲೆ ಏನ್ ಇಡಬಾರ್ದು ಅನ್ನೋದ್ರ ಬಗ್ಗೆ. ಹೌದು, ಫ್ರಿಡ್ಜ್ನ ಮೇಲ್ಭಾಗಿದೆಯಲ್ಲ, ಅದನ್ನ ಹೀಟ್ ಹೊರಹಾಕೋಕೆ ಬಳಸ್ಕೊಡುತ್ತೆ. ಹಾಗಾಗಿ ಅದ್ರ ಮೇಲೆ ಮೈಕ್ರೋವೇವ್, ಬಟ್ಟೆ ಅಥವಾ ಪ್ಲಾಸ್ಟಿಕ್ ಕವರ್ಗಳನ್ನ ಇಟ್ರೆ ಹೀಟ್ ಟ್ರ್ಯಾಪ್ ಆಗಿ ಫ್ರಿಡ್ಜ್ನ ಲೈಫ್ ಕಡಿಮೆ ಆಗುತ್ತೆ. ಇನ್ನು ವಾಸ್ತು ಪ್ರಕಾರ ನೋಡೋದಾದ್ರೆ, ಫ್ರಿಡ್ಜ್ ಮೇಲೆ ಔಷಧಗಳನ್ನ ಇಟ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು, ಮತ್ತು ಹಣ ಅಥವಾ ಬೆಲೆಬಾಳೋ ವಸ್ತುಗಳನ್ನ ಇಟ್ರೆ ಆರ್ಥಿಕ ನಷ್ಟ ಆಗಬಹುದು ಅನ್ನೋ ನಂಬಿಕೆನೂ ಇದೆ. ಸರಿ, ಈಗ ನಿಮ್ಮ ಸರದಿ.
ಇವತ್ತಿನ ಈ ಟಿಪ್ಸ್ ಎಲ್ಲರಿಗೂ ಉಪಯುಕ್ತ ಆಯ್ತು ಅಂತ ಅನ್ಕೋತೀನಿ. ಹಾಗೇನಾದ್ರೂ ಅನಿಸ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಷ್ಟೇ ಅಲ್ಲ, ನಾವು ಮಿಸ್ ಮಾಡಿರೋ ಫ್ರಿಡ್ಜ್ನಲ್ಲಿ ಇಡಬಾರ್ದ ಬೇರೆ ಯಾವುದಾದ್ರೂ ವಸ್ತುಗಳು ನಿಮ್ಮ ಗಮನಕ್ಕೆ ಬಂದಿದ್ರೆ ಅದನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ಬರೆದು ಎಲ್ಲರಿಗೂ ತಿಳಿಸಿ. ಎಲ್ಲರೂ ಕಲಿಯೋಣ. ಮತ್ತೆ ಸಿಗೋಣ. ಟಾಟಾ.